ಬೆಳಗ್ಗೆ ಎಷ್ಟೊತ್ತಾಗುತ್ತೆ ಆತ್ಮೀಯ ಮಿತ್ರರ ನಮಸ್ಕಾರ. ಅವಲೇ ಹೇಳಿದಂತೆ ಈಗ ಗಾಂಧೀಜಿಯವರ ಹುಟ್ಟಿದ ಜನ್ಮಭೂಮಿಯ ಮನೆಯ ಮುಂಭಾಗದಲ್ಲಿ ನಾನಿದ್ದೀನಿ ನೋಡಿ. ಇದೆ ಕೀರ್ತಿ ಮಂದಿರ. ಮಹಾತ್ಮ ಗಾಂಧಿಯವರ ಮನೆಯನ್ನು ಪ್ರವೇಶ ಮಾಡ್ತಿದ್ವಿ. ಬನ್ನಿ, ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ದೇವಸ್ಥಾನಕ್ಕೆ ಹೋದಂತೆ ಇಂದು ಗಾಂಧೀಜಿಯವರ ಮನೆಗೆ ಹೋಗೋಣ. ನೋಡಿ, ಇದು ಒಳಗಡೆ ಬಂದು ಚಪ್ಪಲಿಯನ್ನು ಇಲ್ಲೇ ಬಿಟ್ಟು ಬಲಗಾಲಿಟ್ಟು ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆಯಿಂದ ಹೋಗ್ತೀವೋ ಅಷ್ಟು ಶ್ರದ್ಧೆಯಿಂದ ಹೋಗೋಣ. ಇದು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತಹ ಮನೆಯ ಜಾಗ. ಅಲ್ಲಿ ನೋಡಿ, ಅಲ್ಲಿ ಚರಕ ಇದೆ ಆ ಮೂಲೆಯಲ್ಲಿ. ಬರ್ತಿದ್ದಂಗೆ ನಿಮಗೆ ಚರಕ ದರ್ಶನ ಆಗುತ್ತೆ. ಅತ್ಯಂತ ಗಾಂಧೀಜಿಯವರ ಅತ್ಯಂತ ಇಷ್ಟವುಳ್ಳಂತಹ ಕೆಲಸ ಚರಕದಲ್ಲಿ ನೂಲನ್ನು ತೆಗೆಯೋದು. ಶ್ರೀರಾಮನ ಅತ್ಯಂತ ಭಕ್ತರಲ್ಲಿ ಗಾಂಧೀಜಿ ಕೂಡ ಒಬ್ಬರು. ಗಾಂಧೀಜಿಯ ಅಂತ್ಯ. ಫಾದರ್ ಆಫ್ ನೇಷನ್ ಹ್ಯಾವ್ ಲಾಸ್ಟ್ ಗ್ಲಿಮ್ಸ್ ಆಫ್ ಪಬ್ಲಿಕ್. ಗಾಂಧೀಜಿಯವರು ಹುಟ್ಟಿರುವಂತಹ ಮನೆ. ಶ್ರದ್ಧೆಯಿಂದ ಭಕ್ತಿಯಿಂದ ಒಳಭಾಗಕ್ಕೆ ಹೋಗೋಣ. ಆಗಿನ ಸ್ಟ್ರಕ್ಚರ್ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ. ಏನೋ ಒಂದು ತುಂಬ ವೈಬ್ರೇಷನ್ ಬರ್ತಿದೆ ಇಲ್ಲಿ. ನಿಜ ಹೇಳ್ತೀನಿ, ತುಂಬ ವೈಬ್ರೇಷನ್ ಇದೆ ಈ ಜಾಗ. ಗಾಂಧೀಜಿಯವರು ಹುಟ್ಟಿದಂತಹ ಮನೆ, ಆ ಮನೆನ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡ್ರಿ. ಅವ್ರ ತಂದೆ ತಾಯಿಗಳು ನೋಡಿ, ಆಗಿನ ಕಾಲದ ಮನೆನ ಹಾಗೆ ಉಳಿಸ್ಕೊಂಡು ಅದನ್ನು ನವೀಕರಣದ್ದು ಚಿತ್ರಗಳನ್ನು ತೋರಿಸಿದ್ದಾರೆ. ಮತ್ತು ಇಲ್ಲೊಂದು ಕೋಣೆ ಇದೆ. ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಕಿಟಕಿ, ವಿಂಡೋ. ಯಾರಾದರೂ ಬಂದರೆ ಯಾರು ಬಂದರು ಯಾರು ಹೋದ್ರು ಅಂತ ನೋಡುವಂಥ ವಿಂಡೋ. ನೋಡಿ, ಸ್ವಸ್ತಿಕ. ಗಾಂಧೀಜಿಯವ್ರ ಮನೆಯಲ್ಲಿ ಸ್ವಸ್ತಿಕ ಹಾಕಿದ್ರು. ಆ ಮನುಷ್ಯ ಎಷ್ಟು ತಮ್ಮ ಬದುಕನ್ನು, ತಮ್ಮ ಜೀವನವನ್ನು ದೇಶಕ್ಕೋಸ್ಕರ ಸಮರ್ಪಿತ ಮಾಡ್ಬಿಟ್ಟ. ಎಷ್ಟೋ ಕನಸುಗಳನ್ನು, ಎಷ್ಟೋ ಆಸೆಗಳನ್ನು ಬಲಿ ಕೊಟ್ಟಿರ್ಬೇಕು ಆ ಮನುಷ್ಯ. ಮನೆ ಬಾಗಿಲು ಒಳಗಡೆ ಆಗಿನ ಕಾಲದಲ್ಲಿ ಲಾಕಿಂಗ್ ಸಿಸ್ಟಮ್ ಹೇಗಿತ್ತು ಅಂತ, ಎಷ್ಟು ದಪ್ಪ ಎಷ್ಟು ಉದ್ದ ಇದೆ. ಹಾಗೆಲ್ಲ ಬೀಗ ಇರ್ತಿರಲ್ಲ, ಹೊರಗಡೆಗೆ ಮಾತ್ರ ಬೀಗ. ನೋಡಿ, ಇದಕ್ಕೆ ಲಾಕ್ ಮಾಡೋರು ಇಲ್ಲಿ ಸಂಧಿ ಇದೆ ನೋಡು, ಇದಕ್ಕೆ ಲಾಕ್ ಮಾಡ್ತಿದ್ದು ಅವಾಗ. ಡಬಲ್ ಗುರು, ಡಬಲ್ ಲಾಕಿಂಗು. ಮತ್ತು ಇಲ್ಲಿ ನೋಡಿ, ಎಲ್ಲ ಈ ಮೊಸರು ಕಡಿಯೋಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ಇದು ಆಗಿನ ಕಾಲದಲ್ಲಿ ಬೆಣ್ಣೆಗಳನ್ನು ಕಡಿತಿದ್ರಲ್ಲ, ಅದಕ್ಕೆ ಇಟ್ಟಿರೋದು. ಇದ್ರ ನೋಡಿ ಡಿಸೈನ್, ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ತಾಯಿ ಗಾಂಧೀಜಿಯವರ ಮಾತೃ. ಈ ತಾಯಿಯ ಎಂಥ ತೇಜಸ್ಸಿದೆ ನೋಡಿ ಮುಖದಲ್ಲಿ. ಮತ್ತು ಇವರ ಒಂದು ತಪಸ್ಸಿನ ಫಲ, ಎಂಥ ಸುಪುತ್ರನನ್ನು ಪಡೆದುಬಿಟ್ರು ಇವರು.
ಮತ್ತು ಭಗವಂತ ಆಶೀರ್ವಾದ ಹೆಂಗೆ ಮಾಡಿರಬೇಕು ಅಂದರೆ ಇವರು ಬದುಕಿ ಹೇಗಿತ್ತು ಅಂತ ಒಂದ್ಸಲಿ ಆಲೋಚನೆ ಮಾಡಿ. ಇವರ ಬದುಕು ಅಷ್ಟು ಉತ್ಕೃಷ್ಟವಾಗಿರೋದಕ್ಕೆ ಆ ಮಗ ಗಾಂಧೀಜಿ ಕೂಡ ಅಷ್ಟೇ ಉತ್ಕೃಷ್ಟವಾಗಿ ಬಂದರು ನೋಡಿ. ವಿಂಡೋಸ್ ಮೇಲ್ಗಡೆ ಹೋಗೋದಕ್ಕೆ ಈ ಬಾಗಿಲುಗಳು, ಮನೆಯ ಹೊರಬಾಗಿಲಲ್ಲಿ ನೋಡಿ ಡಿಸೈನ್ ಹೇಗಿದೆ, ಆ ಗಿಣಿಯನ್ನು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಇಲ್ಲಿ ಗಣಪತಿ, ವಾವ್. ನೋಡಿ ಹಂಗೆ ಒಳಗಭಾಗಕ್ಕೆ ಬಂದರೆ ಫಸ್ಟ್ ಸಿಗತ್ತೆ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿದಂತಹ ಚರಕ ನೋಡಿ ಹೆಂಗಿದೆ. ವಾವ್, ಆ ಚರಕ ಇದೆ. ಫಸ್ಟ್ ಟೈಮ್ ಆ ಪಾತ್ರದ ನಾನು ನೋಡ್ತಿರೋದು. ನೋಡಿ ಇದು ಗಾಂಧೀಜಿಯವರ ಅಕ್ಷರ. ಆ ಹತ್ತಿಗಳಲ್ಲಿ ಈ ಥರ ಡಿಸೈನ್ಗಳನ್ನು ಮಾಡಿ ಈ ಥರ ಬಣ್ಣಗಳನ್ನು ಹಾಕಿ ತೆಗಿತಾರೆ ನೋಡಿ. ಹಾಗೆ ಈಚೆ ಕಡೆಗೆ ಬಂದರೆ ಇಲ್ಲಿ ನೋಡಿ ಸತ್ಯ ಅಹಿಂಸಾ ಅಂತೇಳಿ ಇಲ್ಲಿ ಗಾಂಧೀಜಿಯವರ ಮತ್ತು ಅವರ ಧರ್ಮಪತ್ನಿಯರ ಒಂದು ಚಿತ್ರಣವನ್ನು ಮಾಡಿ ಸ್ಮಾರಕ ಮಾಡಿದ್ದಾರೆ. ಅದ್ಭುತವಾಗಿದೆ. ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಜೈಲಿನ ಕೀಯನ್ನು ತೆಗಿತಿರೋವಂಥದ್ದು. ಅಬ್ಬಾ ನೋಡ್ರಿ, ಇಲ್ಲಿ ನೋಡ್ರಿ ಚರಕ. ಅಬ್ಬಬ್ಬಬ್ಬ, ನಮ್ಮ ತಾತ ಈ ಚರಕದಲ್ಲೇ ನೂಲನ್ನು ತೆಗೆದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ನೋಡಿ ಇಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದರೆ ಅಲ್ಲಿ ಚರಕ ತಿರುಗ್ತಾ ಇರುತ್ತೆ ನೋಡಿ ಹೆಂಗಿದೆ. ಗಾಂಧೀಜಿ ಕನಸಾಗಿತ್ತು ಚರಕ ನಿಲ್ಲದಂತೆ ಸದಾ ತಿರುಗ್ತಿರ್ಬೇಕು ಅಂತ. ನೋಡಿದ್ರಲ್ಲ ಮಹಾತ್ಮ ಗಾಂಧಿ ಮನೆಯನ್ನು. ಇದು ಅತ್ಯಂತ ಪವಿತ್ರವಾಗಿರುವಂತಹ ದೇವಾಲಯ. ತುಂಬ ಖುಷಿ ಆಯಿತು ನಿಮ್ಗೆ ಇದನ್ನೆಲ್ಲ ತೋರಿಸೋದು ಒಂದು ನೆಪದಲ್ಲಿ. ನಾನು ನೋಡುವಂತಹ ಒಂದು ಸುಯೋಗ ಬಂತಲ್ಲ ಅಂಥೇಳಿ ಆ ದೇವರಿಗೆ ಸ್ಮರಣೆಯನ್ನು ಮಾಡ್ತಾ ನೋಡಿ. ಇದೆ ನನ್ನ ಹಿಂದ್ಗಡೆ ಕಾಣಿಸ್ತಿರುವಂತಹ ಬಿಲ್ಡಿಂಗ್ಗೆ ಗಾಂಧಿಯವರ ಸಂಪೂರ್ಣ ಕೀರ್ತಿ ಮಂದಿರ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಶ್ರೀ ಚರಣ ಸೇವಕ.